ನಿನ್ನೆ ಸದನದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ RSS ಗೀತೆಯನ್ನು ಹಾಡಿದ್ರು. ಅದು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ವಿಧಾನಸಭೆಯಲ್ಲಿ DCM ಡಿ.ಕೆ.ಶಿ ಬಾಯಲ್ಲಿ RSSನ ಗೀತೆ ಬಂದದ್ದೇ ತಡ ಬಿಜೆಪಿ ನಾಯಕರಿಗೆ ಹೊಸ ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ. ಈಗ ಕಾಂಗ್ರೆಸ್ನಲ್ಲಿಯೂ RSS ಪ್ರಿಯರಿದ್ದಾರೆ ಅಂತಕ್ಕಂಥ ಅಸ್ತ್ರ. ಕಾಂಗ್ರೆಸ್ನಲ್ಲಿ ಶಶಿ ತರೂರ್, ಡಿ.ಕೆ. ಶಿವಕುಮಾರ್ ಅಂಥವ್ರು ಇದ್ದಾರೆ. ಇವರೆಲ್ಲರಿಗೂ RSS ಕಂಡ್ರೆ ಪ್ರೀತಿ. RSS ಗೀತೆ ವಿಚಾರಕ್ಕೆ DCM ಡಿ.ಕೆ. ಶಿವಕುಮಾರ್ ಇವತ್ತು ಸಮರ್ಥನೆ ಕೊಡ್ತಾರೆ. ನಾನು ಕಮ್ಯುನಿಸ್ಟ್ RSS ಬಗ್ಗೆ ಅಧ್ಯಯನ ಮಾಡಿದ್ದೀನಿ ರೀ, ನಾನು ಎಲ್ಲರ ವಿಚಾರನೂ ತಿಳ್ಕೊಂಡಿದ್ದೀನಿ, ನಾನು ತಪ್ಪೇನು ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಇವತ್ತು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ರಕ್ತದ ಕಣಕಣದಲ್ಲೂ ಕಾಂಗ್ರೆಸ್ ಇದೆ ಅಂತಕ್ಕಂಥ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ವಿಚಾರಗಳನ್ನ ತಿಳ್ಕೊಳ್ಳೋ ತಪ್ಪ ಅಂತ ಇವತ್ತು ಡಿ.ಕೆ. ಶಿವಕುಮಾರ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು BJPಯವರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಅಂದರೆ ಮಾತನಾಡ್ತಾ ಇದ್ದಾಗ ಅಶೋಕ್ ಅವ್ರು ಕಿಚಾಯಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಕಾಲೆಳಿತಾರೆ. ನೀವು ಹಿಂದೆ RSS ಚಡ್ಡಿನೂ ಹಾಕಿದ್ದೆ ಅಂತ ಹೇಳಿದ್ರಲ್ಲ ಅಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಈ ಗೀತೆಯನ್ನು ಹೇಳ್ತಾರೆ. ಅದೇ ಇವಾಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಬಟ್ ಇದನ್ನು ಕಾಂಗ್ರೆಸ್ ಪಕ್ಷಕ್ಕಾದ ಮುಜುಗರ ಅಂತ ಹೇಳೋಕ್ಕಾಗಲ್ಲ. ಆ ಗೀತೆಯನ್ನು ಹೇಳಿದಾಕ್ಷಣಕ್ಕೆ ಮುಜುಗರ ಅಂತ. ಬಟ್ ಅದನ್ನು ಆ ರೀತಿ ಪೋಟ್ರೆ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲೂ RSS ಪ್ರಿಯರಿದ್ದಾರೆ. ಉದಾಹರಣೆಗೆ ಡಿ.ಕೆ. ಶಿವಕುಮಾರ್, ಶಶಿ ತರೂರ್. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಮರ್ಥನೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? No. I am a born congressman. My blood, my life, everything is there. I made a big research on all political parties. I know how RSS is building institutions in Karnataka. Being a leader, I made research. They are acquiring every schools in every district, taluk quarters, investing lot of money. No direct indicating, no joining hands, nothing. I am a congressman. I will lead the Congress by pillar, by birth, by life. No. I am a born congressman. My blood, my life, everything is there. I made a big research on all political parties. I know how RSS is building institutions in Karnataka. Being a leader, I made research. They are acquiring every schools in every district, taluk quarters, investing lot of money. No direct. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಡಿ.ಕೆ. ಶಿವಕುಮಾರ್ BJP ಸೇರ್ತಾರೆ ಅನ್ನೋ ಮಾತುಗಳು ಇದು ಫಸ್ಟ್ ಟೈಮ್ ಏನಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದರು ಹಾಗೆ ಅಂತಾರೆ. ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡಾಗಲೂ ಹೀಗೆ ಅಂದಿದ್ರು. ಇವತ್ತು ಅವರು ಸಮರ್ಥನೆಗೆ ಬೇರೆ ಕೊಟ್ಟಿದ್ದಾರೆ. ಬಟ್ ಹೆಂಗೆ ಪೋಟ್ರೆ ಮಾಡೋ ಪ್ರಯತ್ನಗಳು ನಡೀತಾ ಇದೆ ಈ RSS ಗೀತೆಯನ್ನು ಹಾಡಿದ್ದು? ಅರವಿಂದ್, ಪ್ರಮುಖವಾಗಿ ಇದನ್ನ BJP ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ಅಷ್ಟೇ. ಇದರಿಂದ ಏನೋ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ಬಿಡುತ್ತೆ ಈ ಒಂದು ಹೇಳಿಕೆಯಿಂದ, ಈ ಒಂದು ಗೀತೆಯಿಂದ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ ಒಂದ್ಸಾರಿ 2015 ಅಥವಾ 16 ಇರಬೇಕು ಅನ್ಸುತ್ತೆ, ಸದನದಲ್ಲಿ ಸುರೇಶ್ ಕುಮಾರ್ ಅವರನ್ನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ನಾನು RSSನ ಆ ಒಂದು ಶಾಖೆಗೆ ಹೋಗಿದ್ದೆ ವಿದ್ಯಾರ್ಥಿ ಆಗಿದ್ದಾಗ ರಾಜಾಜಿನಗರದಲ್ಲಿ ಏನೋ ಮಾತುಗಳನ್ನು ಕೂಡ ಆಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಆಗಿನ ರಾಜಕೀಯ ಪರಿಸ್ಥಿತಿಗೂ ಮತ್ತು ಈಗ ಇರತಕ್ಕಂಥ ರಾಜಕೀಯ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಆ ಕಾರಣಗಳಿಗೋಸ್ಕರವಾಗಿ BJP ಇದನ್ನು ಎಲ್ಲೋ ಒಂದು ಕಡೆ ಬಳಕೆ ಮಾಡಿಕೊಂಡು ಡಿ.ಕೆ.ಶಿ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ರಾಹುಲ್ ಗಾಂಧಿ ಅವರ ಹತ್ರ ಹೊಡಿತಾ ಇರೋಂಗೆ ಕಾಣ್ತಾ ಇದೆ. ಯಾಕೆಂದರೆ RSSನ ಸಿದ್ಧಾಂತ ಮತ್ತು RSS ನಾಯಕರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ನಿಲುವು ಜೊತೆಗೆ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಎಲ್ಲರೂ ನೋಡ್ಬೋದಾಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರು ಪಾಸಿಂಗ್ ಕಾಮೆಂಟ್ ರೀತಿಯಲ್ಲೋ ಅಥವಾ ಏನೋ, ಅಂದರೆ ಕಾಲ್ತೊಳಿತ ಸಂದರ್ಭದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಅನ್ಸುತ್ತೆ ಆ ಒಂದು ಚರ್ಚೆಯನ್ನು. ಆಗ ಅಶೋಕ್ ರವರು ಮಧ್ಯಪ್ರವೇಶ ಮಾಡಿ ಚಡ್ಡಿ ಹಾಕಿದ್ರಿ ಅಂತ ನೀವು ಹೇಳಿದ್ರಲ್ಲ ಹಿಂದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು
ನನಗೂ ಕೂಡ ಗೀತೆ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹೇಳ್ತಾರೆ ಹೊರತು ಅದನ್ನು ಬೇರೆ ಬೇರೆ ರೀತಿಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರಾ ಇಲ್ವೋ ಅನ್ನೋದೇ ಈಗ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕ್ಲಾರಿಫೈ ಕೂಡ ಮಾಡಿದ್ದಾರೆ. ಅದನ್ನು ಅರಗಿಸ್ಕೊಳ್ಳುವಂತಹ ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುತ್ತೆ. ಆದರೆ ಇದನ್ನು ಬಿ ಜೆ ಪಿಯವರು ಬಳಸ್ಕೊಂಡು ರಾಹುಲ್ ಗಾಂಧಿ ಅವರ ಹತ್ರ ತಿರುಗಿಸ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಒಂದು ರಾಜಕೀಯ ಪಕ್ಷ ಈ ರೀತಿಯ ಹೇಳಿಕೆಗಳನ್ನು ಬಳಸ್ಕೊಂಡು ಅವರ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅಟ್ಯಾಕ್ ಮಾಡುವಂಥ ಪ್ರಕ್ರಿಯೆಗಳ ಪ್ರವೃತ್ತಿ ನಡೀತಾನೆ ಇರುತ್ತೆ. ಹಾಗಾಗಿ ಇದರ ಮುಂದುವರಿದ ಭಾಗ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮ ಮಾಹಿತಿಗಾಗಿ.